ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಎಷ್ಟೋ ಸಲ ನಾವು ತತ್ವಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇರುವಾಗ ಅಥವಾ ತತ್ವಶಾಸ್ತ್ರದ ಬಗ್ಗೆ ತಿಳ್ಕೊಳ್ಬೇಕಾಗಿರುವಾಗ ನಮ್ಮ ಮುಖ ಸಾಮಾನ್ಯವಾಗಿ ಪಾಶ್ಚಿಮಾತ್ಯರ ಸಂಸ್ಕೃತಿಯ ಕಡೆಗೆ ತಿರುಗುತ್ತದೆ. ಪಾಶ್ಚಿಮಾತ್ಯವಾಗಲಿ ಪೌರ್ವಾತ್ಯವಾಗಲಿ ತತ್ವಶಾಸ್ತ್ರದ ಅಭ್ಯಾಸ ಒಂದನೇ. ತತ್ವಗಳು ಅಲ್ಲಿ ಇಲ್ಲಿ ವಾತಾವರಣಕ್ಕೆ ತಕ್ಕಂತೆ, ಆಳುವರ್ಗಕ್ಕೆ ತಕ್ಕಂತೆ ಬದಲಾವಣೆಗಾರಾಗಿರ್ಬೋದು, ಆದರೆ ಅವುಗಳ ಮೂಲ ಬೇರು ಒಂದೇ ಆಗಿರ್ತದೆ. ಈ ಹಿನ್ನೆಲೆಯಲ್ಲಿ ಮೊದಲು ನಾವು ಭಾರತೀಯ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಭಾರತೀಯ ತತ್ವಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಷಡ್ದರ್ಶನಗಳ ಬಗ್ಗೆ ಹೇಳ್ತಾರೆ. ಷಡ್ದರ್ಶನಗಳಂದರೆ 6 ದರ್ಶನಗಳು. ಇವುಗಳಿಗೆ ಇಂಗ್ಲೀಷ್ನಲ್ಲಿ ಸ್ಕೂಲ್ ಆಫ್ ಥಾಟ್ಸ್ ಅಂತ ಹೇಳ್ತಾರೆ. ಅಂದರೆ ವಿಚಾರಧಾರೆಯ ಶಾಲೆಗಳು ಅಂತೇಳಿ. ಈ 6 ವಿಚಾರಧಾರೆಯ ಶಾಲೆಗಳು ಬೇರೆ ಬೇರೆ ತೆರನಾದ ವಿಚಾರಧಾರೆಯನ್ನು ಸಮಾಜದ ಮುಂದಿಡುತ್ತವೆ. ಆ 6 ವಿಚಾರಧಾರೆಯ ಶಾಲೆಗಳು, ಷಡ್ದರ್ಶನಗಳು ಯಾವುವೆಂದರೆ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ ಮತ್ತು ಉತ್ತರ ಮೀಮಾಂಸ. ಈ 6 ವಿಚಾರಧಾರೆಯ ಶಾಲೆಯಲ್ಲಿ ಎಲ್ಲ ತೆರನಾದ ತತ್ವಗಳು ಒಳಗೊಂಡಿವೆ ಅಂತ ಹೇಳಬಹುದು. ಪಾಶ್ಚಿಮಾತ್ಯರು ಕೊಡ್ತಕ್ಕಂಥ ಹೆಸರು ಬೇರೆ ಇರ್ಬೋದು, ಇಲ್ಲಿ ಉಪಯೋಗಿಸ್ತಕ್ಕಂಥ ಪಾರಿಭಾಷಿಕ ಶಬ್ದ ಬೇರೆ ಇರ್ಬೋದು, ಆದರೆ ಅವುಗಳು ಒಂದಿಲ್ಲ ಒಂದು ರೀತಿಯಾಗಿ ಆ ಕಾಲಘಟ್ಟದ ಬೆಳವಣಿಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ನಾವು ಮೊದಲು ಷಡ್ದರ್ಶನದ ವಿಚಾರಧಾರೆಯಾದ ಸಾಂಖ್ಯ ದರ್ಶನವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಸಾಂಖ್ಯದ ಪ್ರಮುಖ ಪ್ರೋತ್ಸಾಹಕ, ಪ್ರತಿಪಾದಕ ಕಪಿಲ. ಈ ಕಪಿಲ ಸಾಂಖ್ಯವನ್ನು 2 ರೀತಿಯಲ್ಲಿ ನೋಡ್ತಾನೆ. ಅಂದರೆ ಈ ಜಗತ್ತನ್ನು 2 ರೀತಿಯಲ್ಲಿ ಅರ್ಥೈಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಈ 2 ವಸ್ತುಗಳ ಒಳಗೆ ಈ ಜಗತ್ತು ಅಡಗಿದೆ ಎನ್ನುವುದನ್ನು ಅವನು ಹೇಳ್ತಾನೆ. ಒಂದು ಪ್ರಕೃತಿ, ಮತ್ತೊಂದು ಪುರುಷ. ಪ್ರಕೃತಿ ಎಲ್ಲವನ್ನೂ ಒಳಗೊಂಡಿದೆ. ಆ ಪ್ರಕೃತಿಯಲ್ಲಿ ಇಂಥದ್ದು ಇಲ್ಲ ಅನ್ನಲಿಕ್ಕೆ ಆಗೋದಿಲ್ಲ. ಪ್ರಕೃತಿಯೇ ಸಮಾಜದ ಮೇಲೆ ಅಥವಾ ವಿಶ್ವದ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸಿದೆ. ಆದರೆ ಪುರುಷ ಏನು ಮಾಡಿದ್ದಾನೆ, ತಾನಿಲ್ಲದೆ ಯಾವುದೂ ಆಗೋದಿಲ್ಲ. ಆ ಪ್ರಕೃತಿ ಇರ್ಬೋದು, ಆದರೆ ಆ ಪ್ರಕೃತಿ ಮುನ್ನಡೆಯಬೇಕಾದ್ರೆ ಪುರುಷ ಚಾಲನೆಯನ್ನು ಕೊಡಬೇಕು, ಪುರುಷ ಉತ್ಪಾದಕ ಶಕ್ತಿ ಆಗಬೇಕು. ಅಂದಾಗ ಮಾತ್ರ ಏನಾಗುತ್ತೆ, ಪ್ರಕೃತಿ ಚಲನಶೀಲೆಯಲ್ಲಿ ಇರ್ತದೆ ಅಂತ ಹೇಳ್ತಾನೆ. ಹೀಗೆ ಈ ಪ್ರಕೃತಿ ಮತ್ತು ಪುರುಷರ ನಡುವೆ ಈ ಜಗತ್ತನ್ನು ನೋಡ್ತಾನೆ ಕಪಿಲ ಮುನಿ. ಮತ್ತು ಅವನು ವೇದವನ್ನು ಒಪ್ಪಿಕೊಳ್ಳೋದಿಲ್ಲ. ದೇವರನ್ನು ಕೂಡ ಅವನು ಅಷ್ಟಕ್ಕಷ್ಟೇ. ಅವನೇನಿದ್ರೂ ಪ್ರಕೃತಿ ಮತ್ತು ಪುರುಷ ಮುಖ್ಯ. ಇವುಗಳ ಚಲನೆಯಾದಾಗ ಏನಾಗುತ್ತೆ, ಮನುಷ್ಯ ಮೋಕ್ಷವನ್ನು ಪಡಿಬೋದು, ಈ ಸ್ವಾತಂತ್ರ್ಯವನ್ನು ಪಡಿಬೋದು ಅನ್ನುವ ಅರ್ಥದಲ್ಲಿ ಉಪಯೋಗ ಮಾಡ್ತಾನೆ. ಆದ ಕಾರಣ ಅವನು ಯಾವುದೇ ರೀತಿಯ ಆತ್ಮ, ಪರಮಾತ್ಮ ಇನ್ನಿತರ ಪರಿಕಲ್ಪನೆಗಳಿಗೆ ಅವನು ಏನೂ ಹೇಳೋದಿಲ್ಲ. ಪರಿಕಲ್ಪನೆಗಳಿಗೆ ಅವನು ಹೋಗೋದಿಲ್ಲ. ಬರೀ ಪ್ರಕೃತಿ ಮತ್ತು ಪುರುಷನಿಗೆ ತನ್ನನ್ನು ಸೀಮಿತಗೊಳಿಸಿ ಮೋಕ್ಷಕ್ಕಾಗಿ ಆತೊಡ್ತಕ್ಕಂಥ ವ್ಯಕ್ತಿ ಕಪಿಲ ಮುನಿ. ಮತ್ತು ಆತೊಡ್ತಕ್ಕಂಥ ವಿಚಾರಧಾರೆ ಸಾಂಖ್ಯ ಅಂತ ಹೇಳ್ಬೋದು. ಇನ್ನು ಯೋಗ. ಈ ಯೋಗದ ಪ್ರತಿಪಾದಕ ಪತಾಂಜಲಿ ಹೇಳ್ತಾನೆ, ಯೋಗದಿಂದ ನಾವೆಲ್ಲವನ್ನೂ ಸಾಧನೆ ಮಾಡ್ಬೋದು ಅಂತೇಳಿ. ಸಾಂಖ್ಯದ ಕೆಲವು ಗುಣಗಳನ್ನು ಈ ಯೋಗ ಒಪ್ಕೊಳ್ತಾ ಇದೆ. ಅಷ್ಟೇ ಅಲ್ಲ, ಯೋಗ
ದೇವರ ಅಸ್ತಿತ್ವವನ್ನು ಕೂಡ ಒಪ್ಕೊಳ್ತಾ ಇದೆ. ಆದರೆ ಸಾಂಖ್ಯ ಒಪ್ಕೊಳ್ಳೋದಿಲ್ಲ. ಯೋಗ ಮಾತ್ರ ಅದರ ಅಸ್ತಿತ್ವವನ್ನು ಒಪ್ಕೊಳ್ತಾ ಇದೆ. ಯೋಗಗಳಿಂದ ನಾವು ಜೀವನದಲ್ಲಿ ಏನನ್ನಾದರೂ ಬಲವನ್ನು ಪಡಿಬೋದು, ಏನನ್ನಾದರೂ ಪಡಿಬೋದು. ಯೋಗ ಮಾಡೋದರಿಂದ ನಾವು ಈಶ್ವರನಿಗೆ ಸರಿಸಮನಾಗಿರ್ಬೋದು, ದೇವರಿಗೆ ಸರಿಸಮನಾಗಿ ಹೋಗ್ಬೋದು ಅಂತಕ್ಕಂಥ ಮಾತನ್ನು ಈ ಯೋಗಶಾಸ್ತ್ರ, ಯೋಗ ವಿಚಾರಧಾರೆ ಹೇಳ್ತಾರೆ. ನಂತರದಲ್ಲಿ ನ್ಯಾಯ ವಿಚಾರಧಾರೆಯನ್ನು ನೋಡೋಣ. ಈ ನ್ಯಾಯ ವಿಚಾರಧಾರೆ ಪ್ರತಿಪಾದಕ ಗೌತಮ ಮುನಿ ಅಂತೇಳಿ. ಈ ನ್ಯಾಯ ವೇದಗಳನ್ನು ಒಪ್ಪಿಕೊಳ್ಳೋದಿಲ್ಲ. ವೇದ ಎಲ್ಲ ವಿಷಯಗಳಿಗೆ, ಎಲ್ಲ ವಸ್ತುಗಳಿಗೆ ಕಾರಣವಲ್ಲ. ವೇದ ಅಪೌರುಷೇಯವಲ್ಲ. ಆದರೆ ಈ ಗೌತಮ ಮುನಿ ಏನು ಮಾಡ್ತಾನೆ, ಜಗತ್ತಿನಲ್ಲಿ ಯಾವುದೇ ಒಂದು ಶಕ್ತಿ ಇದೆ, ಆ ಶಕ್ತಿ ಏನಾಗ್ತದೆ, ಈ ಜೀವಂತಿಕೆಯ ಮತ್ತು ಜೀವರಹಿತ ವಸ್ತುಗಳನ್ನು, ಜೀವಿಗಳನ್ನು ಈ ಜಗತ್ತಿನಲ್ಲಿ ನಿರ್ಮಿಸುತ್ತದೆ, ರೂಪಿಸುತ್ತದೆ ಎನ್ನುವ ಮಾತನ್ನು ಒಪ್ಪಿಕೊಳ್ತಾನೆ. ಆ ಪವರನ್ನೇ, ಆ ಶಕ್ತಿಯನ್ನು ಅವನೇನು ಹೇಳ್ತಾನೆ, ಪರಮಾತ್ಮ ಅಂತ ಕರೀತಾನೆ. ಆ ಪವರ್ ಜಗತ್ತಿನ ತುಂಬೆಲ್ಲ ಇರ್ತದೆ. ಅದು ಎಲ್ಲಿಯಾದರೂ ಕೂಡ ಕಾಣ್ತದೆ, ಎಲ್ಲಿಯಾದರೂ ಕೂಡ ಅದರ ಅಸ್ತಿತ್ವ ಇರ್ತದೆ. ಅದು ಭಾಳ ಪವರ್ಫುಲ್ಲಾಗಿರ್ತದೆ, ಅದು ಸಶಕ್ತವಾಗಿರ್ತದೆ ಅನ್ನುವ ಮಾತನ್ನು ಈ ಗೌತಮ ಮುನಿ ಹೇಳ್ತಾನೆ. ಈ ನ್ಯಾಯ ಕೆಲವು ಶಿಸ್ತಿನಿಂದ ಕೂಡಿರ್ತಕ್ಕಂಥ ಒಂದು ವಿಚಾರಧಾರೆ. ಅದು ಭಾಳ ತರ್ಕಬದ್ಧವಾಗಿ ಏನಾಗುತ್ತೆ, ತನ್ನ ವಿಚಾರವನ್ನು ಮಂಡನೆ ಮಾಡುತ್ತೆ. ನಂತರದಲ್ಲಿ ವೈಶೇಷಿಕದ ಪ್ರತಿಪಾದಕ ಕಣಾದ. ಈ ಕಣಾದ ಕೂಡ ಯಾವುದೇ ವೇದವನ್ನು ಒಪ್ಪಿಕೊಳ್ಳೋದಿಲ್ಲ, ಅವು ಯಾವುಗಳನ್ನು ಒಪ್ಪಿಕೊಳ್ಳೋದಿಲ್ಲ, ಅವನ ದೇವರ ಅಸ್ತಿತ್ವ ಕೂಡ ಒಪ್ಪಿಕೊಳ್ಳೋದಿಲ್ಲ. ಒಂದು ಅರ್ಥದಲ್ಲಿ ಎಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಅಣುಗಳೇ ಕಣುಗಳಾಗಿ ಜಗತ್ತನ್ನು ನಿಯಂತ್ರಣ ಮಾಡ್ತವೆ. ಆ ಅಣುಗಳಿಂದನೇ ಜಗತ್ತಾಗಿದೆ. ಈ ಅಣುಗಳ ಎಕ್ಸಿಸ್ಟನ್ನು ಕಂಡುಕೊಳ್ಳುವ, ಅಣುಗಳ ಅಸ್ತಿತ್ವವನ್ನು ಕಂಡುಕೊಳ್ಳೋದ್ರ ಮೂಲಕ ನಾವು ಏನನ್ನೆಲ್ಲ ಸಾಧನೆ ಮಾಡ್ಬೋದು ಅಂತ ಕಣಾದ ಹೇಳ್ತಾನೆ. ಅಂದರೆ ಅವನಿಗೆ ಅಣು ಭಾಳ ಪ್ರಮುಖವಾಗುತ್ತೆ. ಅಷ್ಟೇ ಅಲ್ಲ, ಇದು ಹೆಚ್ಚು ಕಡಿಮೆ ನಾಸ್ತಿಕತೆಯನ್ನು ಹೇಳ್ತಕ್ಕಂಥ ಒಂದು ವಿಚಾರಧಾರೆ. ಯಾವ ದೇವರು ದಿಂಡ್ರು ಏನನ್ನು ಇದು ಒಪ್ಕೊಳ್ಳೋದಲ್ಲ, ಕಣವನ್ನು ಬಿಟ್ಟು, ಅಣುವನ್ನು ಬಿಟ್ಟು. ನಂತರದಲ್ಲಿ ಪೂರ್ವಮೀಮಾಂಸೆ ಬರ್ತದೆ. ಈ ಪೂರ್ವಮೀಮಾಂಸೆ ವೇದವನ್ನು ಒಪ್ಪಿಕೊಳ್ತದೆ, ಅದು ಅಪೌರುಷೀಯ ಅಂತ ಹೇಳ್ತದೆ. ವೇದಗಳೇ ಎಲ್ಲವಕ್ಕೂ ಕಾರಣಗಳು ಅಂತ ಹೇಳ್ತದೆ. ಆ ವೇದಗಳಂದೇ ನಾವು ಸಾಕಷ್ಟನ್ನು ಪಡಿಬೋದು, ತೆಗೆದುಕೊಳ್ಳಬಹುದು, ಏನನ್ನಾದರೂ ಮಾಡಬಹುದು ಅನ್ನುವ ಮಾತನ್ನು ಹೇಳ್ತಾರೆ. ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಯಾಗ ಯಜ್ಞಗಳನ್ನು ಮಾಡಬೇಕು. ಯಾಗ ಯಜ್ಞಗಳಲ್ಲದೆ ನಾವು ಸರಿಯಾದ ಆಚರಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆದ ಕಾರಣ ಯಾಗ ಯಜ್ಞಗಳ ಮೂಲಕ ನಾವು ವೇದಗಳನ್ನು ಅರ್ಥ ಮಾಡಿಕೊಂಡು ಜಗತ್ತಿನಲ್ಲಿ ಏನನ್ನಾದರೂ ಸಾಧಿಸ್ಬೋದು. ಹೀಗಾಗಿ ದೇವರನ್ನು ಕೂಡ ನಾವು ಸಮೀಪಿಸ್ಬೋದು. ಆದ ಕಾರಣ ಅದು ಪ್ರಥಮವಾಗಿ ಈ ಯಜ್ಞ ಮತ್ತು ಯಾಗಗಳಿಗೆ ಏನಾಗುತ್ತೆ, ಪ್ರಾಮುಖ್ಯತೆಯನ್ನು ಕೊಡ್ತದೆ. ಅದು ಪೂರ್ವ ಮೀಮಾಂಸೆಯಲ್ಲಿ. ಆದರೆ ಉತ್ತರ ಮೀಮಾಂಸೆ ಸ್ವಲ್ಪ ಹೆಚ್ಚು ಕಡಿಮೆ ಪೂರ್ವ ಮೀಮಾಂಸೆಯನ್ನು ಒಪ್ಪಿಕೊಂಡರೂ ಕೂಡ ಪೂರ್ಣವಾಗಿ ಅದು ಒಪ್ಪಿಕೊಳ್ಳೋದಿಲ್ಲ. ಈ ಪೂರ್ಣ ಮೀಮಾಂಸೆಯ ವಿಚಾರಧಾರೆಯ ಶಾಲೆಗಳು ಬೇರೆ ಬೇರೆ ಬೇರುಗಳಾಗಿ ರೂಪುಗೊಳ್ತವೆ. ಈ ಉತ್ತರ ಮೀಮಾಂಸೆ ಸಾಮಾನ್ಯವಾಗಿ ವೇದಾಂತವನ್ನು ಒಪ್ಪಿಕೊಳ್ಳುತ್ತದೆ. ವೇದದ ಮೇಲೆ ಪರಿಪೂರ್ಣ ನಂಬಿಕೆ ಇಲ್ಲದಿದ್ದರೂ ಕೂಡ ಆ ವೇದದ ನಂತರ ಬರ್ತಕ್ಕಂಥ ವೇದಾಂತವನ್ನು ಒಪ್ಪಿಕೊಳ್ತದೆ. ಆ ಯಜ್ಞ ಯಾಗಾದಿಗಳನ್ನು ಬದಿಗಿಟ್ಟು, ಅಂದರೆ ಯಾವ ಅರ್ಥಹೀನ ಆಚರಣೆಗಳಿರ್ತವೋ ಆ ಅರ್ಥಹೀನ ಆಚರಣೆಗಳನ್ನು ಬದಿಗಿಟ್ಟು ಅದರಲ್ಲಿರ್ತಕ್ಕಂಥ ಜ್ಞಾನ ಮಾರ್ಗಕ್ಕೆ ಭಾಳ ಒತ್ತು ಕೊಡ್ತದೆ. ಜ್ಞಾನ ಮಾರ್ಗಕ್ಕೆ ಭಾಳ ಒತ್ತು ಪ್ರಾಮುಖ್ಯತೆ ಕೊಡ್ತದೆ. ಈ ಜ್ಞಾನದಿಂದ ನಾವು ಜಗತ್ತಿನಲ್ಲಿ ಏನನ್ನಾದರೂ ಸಾಧಿಸ್ಬೋದು, ಏನನ್ನಾದರೂ ಉತ್ಪಾದಿಸ್ಬೋದು, ಏನನ್ನಾದರೂ ಮಾಡಬಹುದು ಅಂತಕ್ಕಂಥ ಒಂದು ವಿಚಾರಧಾರೆಯನ್ನು ಈ
ಉತ್ತರ ಮೀಮಾಂಸೆ ಒಳಗೊಂಡಿದೆ. ಅಂದರೆ ಉಪನಿಷತ್ತುಗಳ ಜ್ಞಾನದ ಒಂದು ಅರಿವಿದೆಲ್ಲ, ಆ ಜ್ಞಾನದ ಅರಿವಿಗೆ ತನ್ನ ಮಹತ್ವವನ್ನು ಕೊಡ್ತದೆ. ಅದು ಉಪನಿಷತ್ತುಗಳಲ್ಲಿರ್ತಕ್ಕಂಥ ಗುಡ್ಡು ಆಚರಣೆಗಳನ್ನು ಅದು ನಿರಾಕರಿಸ್ತಿದೆ. ಹೀಗಾಗಿ ವೇದವನ್ನು ಅದು ಅಪೌರುಷ ಅಂತಲೂ ಕರೆಯೋದಿಲ್ಲ, ಪೌರುಷ ಅಂತಲೂ ಕರೆಯೋದಿಲ್ಲ. ಅದು ಹಿಂದಿನಿಂದ ಭಾರತದಲ್ಲಿ ಈ ಜ್ಞಾನವನ್ನು ತಿಳ್ಕೊಳ್ಳೋಕ್ಕೆ, ಜಗತ್ತನ್ನು ತಿಳ್ಕೊಳ್ಳೋಕ್ಕೆ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಕಾಲಾವಧಿ ಅಂತ ಮಾತ್ರ ಅದು ತಿಳ್ಕೊಳ್ತದೆ. ಆದರೆ ಇದರಲ್ಲಿ ಕೂಡ ಬೇರೆ ಬೇರೆ ಭಾಗಗಳಾಗಿ ಬೇರೆ ಬೇರೆ ಭಾಗಗಳು ಈ ವೇದವನ್ನು ಒಪ್ಪಿಕೊಳ್ತವೆ. ಈ ಸಾಮಾನ್ಯವಾಗಿ 4 ತೆರನಾದ ಶಾಲೆಗಳನ್ನು, ವಿಚಾರಧಾರೆಗಳನ್ನು ನಾವು ಈ ಉತ್ತರ ಮೀಮಾಂಸೆಯಲ್ಲಿ ನೋಡ್ತೀವಿ. ರೇಣುಕಾಚಾರ್ಯರ ಶಕ್ತಿ ವಿಶಿಷ್ಟ ದ್ವೈತ, ಶಂಕರಾಚಾರ್ಯರ ಅದ್ವೈತ, ರಾಮಾನುಜಾಚಾರ್ಯರ ವಿಶಿಷ್ಟ ದ್ವೈತ ಮತ್ತು ಮಾಧ್ವರ ದ್ವೈತ ಮತ. ಈ 4 ಮತಗಳು ಕೂಡ ಪ್ರಚಾರದಲ್ಲಿ ಬಂದಿದ್ದು ದಕ್ಷಿಣ ಭಾರತದಲ್ಲಿ ಅನ್ನೋದು ಭಾಳ ವಿಶೇಷ. ರೇಣುಕಾಚಾರ್ಯರು ಶಕ್ತಿ ವಿಶಿಷ್ಟ ದ್ವೈತವನ್ನು ಪ್ರಚುರಪಡಿಸ್ತಾರೆ. ಪುರುಷ ಪ್ರಕೃತಿ ಮುಖ್ಯ, ಆ ಪುರುಷ ಪ್ರಕೃತಿ ಮುಖ್ಯ. ಆ ಪ್ರಕೃತಿಗೆ ಚಾಲನೆ ಸಿಗಬೇಕಾದರೆ ಪುರುಷ ಬೇಕಾಗುತ್ತೆ. ಆ ಪುರುಷರಿಂದ ವಿಶಿಷ್ಟವಾದ ಒಂದು ಶಕ್ತಿಯನ್ನು ಪಡೆದುಕೊಂಡು ಏನಾಗುತ್ತೆ, ಮನುಷ್ಯ ದೇವರನ್ನು ಕಾಣ್ಬೋದು, ದೇವರ ಪಾದದಲ್ಲಿ ಸೇರ್ಬೋದು, ಅಂತಿಮವಾಗಿ ಅವನು ದೇವರೇ ಆಗಿಬಿಡಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೆ. ಆದರೆ ಶಂಕರಾಚಾರ್ಯರು ಅದ್ವೈತವನ್ನು ಹೇಳ್ತಾರೆ. ಅವರು ಏನಾದರೂ ಆಗಬೇಕಾದ್ರೆ ಒಂದು ಶಕ್ತಿ ಇರುತ್ತೆ, ಏನಾದರೂ ಆಗಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಸಂಭವಿಸುತ್ತೆ, ಆದರೆ ಎಲ್ಲವೂ ಕೂಡ ಒಂದಿಲ್ಲ ಒಂದು ದಿನ ಇಲ್ಲವಾಗುತ್ತೆ ಅನ್ನುವ ಮಾತನ್ನು ಹೇಳ್ತಾರೆ. ಅದು ಶಿವನಲ್ಲಿ ಸೇರುತ್ತದೆ ಅನ್ನುವ ಮಾತನ್ನು ಹೇಳ್ತಾರೆ. ರಾಮಾನುಜಾಚಾರ್ಯರು ಕೂಡ ವಿಶಿಷ್ಟ ದ್ವೈತದ ಬಗ್ಗೆ ಹೇಳ್ತಾ ಇದ್ದಾರೆ. ಇವು ಬೇರೆ ಬೇರೆ ವಿಚಾರಧಾರೆಗಳಾಗಿದ್ದಾವೆ. ಮಾಧವರು ಕೂಡ ಆತ್ಮ ಪರಮಾತ್ಮದ ಬಗ್ಗೆ ಹೇಳ್ತಾರೆ, ಜೀವ ಮತ್ತು ಆತ್ಮ ಇವುಗಳ ಬಗ್ಗೆ ಹೇಳ್ತಾರೆ. ಆದರೆ ಒಂದು ವಿಶೇಷ ಅಂದರೆ ಈ 4 ಜನ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ. ಅದರಲ್ಲಿ 2 ರೇಣುಕಾಚಾರ್ಯರು ಮತ್ತು ಮಾಧವರು ಕರ್ನಾಟಕದಲ್ಲಿ ಬಾಳಿ ಬೆಳಗಿದವರು. ಇನ್ನು 2 ಶಂಕರಾಚಾರ್ಯರು ಕೇರಳದಿಂದ ಬೇರೆ ಭಾರತವನ್ನೆಲ್ಲ ಸುತ್ತಿ ಕೆಲವು ದಿಕ್ಕುಗಳಲ್ಲಿ ಶಂಕರ ಪೀಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಅವರಿಗೆ ಬೆನ್ನೆಲುಬಾದದ್ದು ಇದೇ ಕರ್ನಾಟಕನೇ. ಅದೇ ರೀತಿ ರಾಮಾನುಜರಿಗೆ ಬೆನ್ನೆಲುಬಾದದ್ದು ಕೂಡ ಇದೇ ಕರ್ನಾಟಕನೇ. ಇದರ ಜೊತೆಗೆ ಈ ಎಲ್ಲ ಶಾಸ್ತ್ರಗಳಲ್ಲಿ, ಈ ಎಲ್ಲ ವಿಚಾರಧಾರೆಗಳಲ್ಲಿ ಈ ಬೌದ್ಧ ಮತ, ಜೈನ ಮತ, ಚಾರ್ವಾಕ ಮತ ಮತ್ತಿನ್ನಿತರ ಅಜೀವಿಕ ಮತ, ಇನ್ನಿತರ ಮತಗಳೆಲ್ಲ ಶಕ್ತಿಗಳೆಲ್ಲ ಸೇರ್ತದೆ. ಅಂದರೆ ಈ 6ಗಳನ್ನು ವಿಸ್ತಾರವಾಗಿ ನೋಡಿದಾಗ ಏನಾಗುತ್ತೆ, ನಮಗೆ ಇನ್ನಿತರ ಶಕ್ತಿಗಳು ಕೂಡ, ಇನ್ನಿತರ ತತ್ವಶಾಸ್ತ್ರಗಳು ಕೂಡ, ವಿಚಾರಧಾರೆಗಳು ಕೂಡ ಇವುಗಳಲ್ಲಿ ಸೇರಿಕೊಂಡು ಅದು ಭಾರತೀಯ ವಿಚಾರಧಾರೆಯನ್ನು ಪ್ರತಿಪಾದಿಸ್ತವೆ. ಅಂದರೆ ಭಾರತಕ್ಕೆ ತನ್ನದೇ ಆದ ಒಂದು ವಿಚಾರಧಾರೆ ಇದೆ. ನಾವು ಬರ್ತಾ ಕೆಲವು ವಿಷಯಗಳಲ್ಲಿ ಭಾರತಕ್ಕೆ ವಿಚಾರಧಾರೆಯೇ ಇಲ್ಲ ಅಂತಕ್ಕಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೇವೆ. ಭಾರತಕ್ಕೆ ತನ್ನದಾದ ವಿಚಾರಧಾರೆ ಇದೆ, ತನ್ನದಾದ ಅಸ್ತಿತ್ವ ಇದೆ, ತನ್ನದಾದ ರೀತಿ ನೀತಿಗಳಿವೆ. ಇಲ್ಲಿ ಚಾರ್ವಾಕನಿದ್ದಾನೆ, ಗೌತಮ್ ಇದ್ದಾನೆ, ತೀರ್ಥಂಕರರು ಕೂಡ ಇದ್ದಾರೆ, ಅಜೀವಿಕ ಇದ್ದಾನೆ. ಇವರೆಲ್ಲರೂ ಕೂಡ ವೇದವನ್ನು ಒಪ್ಪಿಕೊಳ್ಳೋದಿಲ್ಲ. ಆಗಿನ ಕಾಲದಲ್ಲಿ ಈ ನಾಸ್ತಿಕ ಮತ್ತು ಆಸ್ತಿಕ 2 ರೀತಿಗಳಲ್ಲಿ ಬರ್ತಾಯಿದ್ದವು. ಅಂದರೆ ಯಾರು ವೇದವನ್ನು ಒಪ್ಪಿಕೊಳ್ಳುತ್ತಾರೋ ಅವರು ಆಸ್ತಿಕರು, ಯಾರು ವೇದವನ್ನು ನಿರಾಕರಿಸ್ತಾರೋ ಅವರು ನಾಸ್ತಿಕರು ಅಂತ ಹೇಳ್ತಾರೆ. ಅಂದರೆ ವೇದವನ್ನು ಒಪ್ಪಿಕೊಂಡವರು ಆಸ್ತಿಕರು, ವೇದವನ್ನು ನಿರಾಕರಿಸಿದವರು ನಾಸ್ತಿಕರು. ಹೀಗಾಗಿ ಆಸ್ತಿಕ ಮತ್ತು ನಾಸ್ತಿಕ ಅರ್ಥ ಬೇರೆ ಬೇರೆ ರೀತಿಯಲ್ಲಿ ಇಂದಿನ ಕಾಲದಲ್ಲಿ ಉಪಯೋಗ ಆಗ್ತಿತ್ತು. ಆದರೆ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾಸ್ತಿಕ ಅಂದರೆ ದೇವರ ಮೇಲೆ ನಂಬಿಕೆ ಇಲ್ಲದವನು ಅಂತ ಅರ್ಥ ಆಗ್ತಾಯಿದೆ. ಈ ಎಲ್ಲ 6 ವಿಚಾರಧಾರೆಗಳನ್ನು ನಾವು ಪಾಶ್ಚಾತ್ಯ ವಿಚಾರಧಾರೆಗಳೊಂದಿಗೆ ಹೋಲಿಕೆ ಮಾಡಿದಾಗ ಏನಾಗುತ್ತೆ, ಕೆಲವಾರು ವಿಷಯಗಳು ನಮಗೆ ಗೊತ್ತಾಗ್ತವೆ, ಒಂದಕ್ಕೊಂದು ಅವಲಂಬಿತಗೊಂಡವರನ್ನು ಕೂಡ ನಮಗೆ ಗೊತ್ತಾಗ್ತವೆ. ಈ ಸಾಕ್ರೆಟಿಸ್ನಿಂದ ಪಾಶ್ಚಾತ್ಯ ವಿಚಾರಧಾರೆಯಲ್ಲಿ ಸಾಕ್ರೆಟಿಸ್ನಿಂದ ಹಿಡ್ಕೊಂಡು ಕಾರ್ಲ್ ಮಾರ್ಕ್ಸ್ವರೆಗೆ ವಿಚಾರಧಾರೆಗಳನ್ನು ನೋಡಿದಾಗ ಕೆಲವಾರು ಅಂಶಗಳು ಇವುಗಳಲ್ಲಿ ಮಿಂಗಲ್ ಆಗಿರೋದು, ಒಳಗೊಂಡಿರೋದನ್ನು ನಾವು ನೋಡ್ತಾ ಇದ್ದೇವೆ. ಆ
ವಿಚಾರಧಾರೆಗಳ ಬಗ್ಗೆ ವಿಚಾರ ಮಾಡುವಾಗ, ಪ್ರತಿಪಾದನೆ ಮಾಡುವಾಗ ಅವುಗಳನ್ನು ನೋಡೋಣ. ಆದರೆ ಯಾವುದೇ ಒಂದು ಬೇರೆ ಸಂಸ್ಕೃತಿಯ ಒಂದು ವಿಚಾರಧಾರೆಯನ್ನು ತಿಳ್ಕೊಳ್ಬೇಕಾದ್ರೆ ನಾವು ನಮ್ಮ ಸಂಸ್ಕೃತಿಯಲ್ಲಿರ್ತಕ್ಕಂಥ ವಿಚಾರಧಾರೆಯನ್ನು ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಸಂಸ್ಕೃತಿ ಅದಕ್ಕೆ ತನ್ನದೇ ಆದ ಒಂದು ವಿಚಾರಧಾರೆ ಇದೆ. ಆ ವಿಚಾರಧಾರೆಯನ್ನು ಬಿಟ್ಟು ನೀವು ಹೋಗ್ಲಿಕ್ಕಾಗೋದಿಲ್ಲ. ಆದರೆ ಎಷ್ಟೋ ಜನ ತಮ್ಮಲ್ಲಿರ್ತಕ್ಕಂಥ ವಿಚಾರಧಾರೆಯನ್ನು ಬಿಟ್ಟು ಬೇರೆ ಸಂಸ್ಕೃತಿಗಳಿಗೆ, ಬೇರೆ ವಿಚಾರಧಾರೆಗೆ ಮಾರು ಹೋಗಿ ತನ್ನತನವನ್ನು ಕಳ್ಕೊಂಡು ಒಂದು ಥರ ಬೀದಿಯಲ್ಲಿ ನಿಲ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ. ಈ ಸಾಮಾನ್ಯವಾಗಿ ಇಂಗ್ಲೀಷ್ ಸಾಹಿತ್ಯವನ್ನು ಓದಿದವರಾಗಲಿ, ಪಾಶ್ಚಾತ್ಯ ವಿಚಾರಧಾರೆಗೆ ಮಾರುವುದವರಾಗಲಿ ಎಲ್ಲೆಲ್ಲೋ ಏನೇನೋ ಆಗಿಬಿಟ್ಟಿದ್ದಾರೆ. ಅವರು ಆ ವಿಚಾರಧಾರೆಗೆ ಪ್ರವೇಶ ಮಾಡಿದಾಗ ಅವರ ಉದ್ದೇಶಗಳು ಉತ್ತಮವಾಗಿದ್ದು, ಉದಾತ್ತವಾಗಿದ್ದು, ಸಮಾಜಕ್ಕೆ ಮೀಸಲಾಗಿದ್ದು. ಆ ವಿಚಾರಧಾರೆಗಳನ್ನು ಒಪ್ಪಿಕೊಂಡು ಅವುಗಳಲ್ಲಿ ನಡೆದಾಗ ಏನಾಗುತ್ತೆ, ಕೆಲವರು ಎಲ್ಲೆಲ್ಲೋ ಕಳೆದು ಹೋಗಿಬಿಟ್ಟಿದ್ದಾರೆ, ಅವರ ಜೀವನ ಏನೇನೋ ಆಗಿಬಿಟ್ಟಿದೆ. ಹೀಗಾಗಿ ಈ ಭಾರತದ ವಿಚಾರಧಾರೆಗಳನ್ನು ನೋಡೋದ್ರ ಜೊತೆಗೆ ಅನ್ಯ ದೇಶಗಳ, ಅನ್ಯ ಸಂಸ್ಕೃತಿಗಳ, ಅನ್ಯ ಭಾಷೆಗಳ ವಿಚಾರವನ್ನು ಕೂಡ ನಾವು ನೋಡಿಕೊಳ್ಬೇಕಾಗುತ್ತೆ. ಅಂದರೆ ಆಗ ಮಾತ್ರ ಇಡೀ ವಿಚಾರಧಾರೆಯನ್ನು, ಅಂದರೆ ವಿಚಾರಧಾರೆಯ ಶಾಲೆಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ. ಆ ದಿಕ್ಕಿನತ್ತ ನಾವು ಹೋಗಬೇಕಾಗಿದೆ, ಮುನ್ನಡೆ ಇಡಬೇಕಾಗಿದೆ. ಇನ್ನು ಆ ದಿಕ್ಕಿನತ್ತ ಹೋಗುವುದು ಭಾಳ ಇದೆ ಅಂತ ಅನಿಸುತ್ತೆ. ಕೆಲವು ಸಲ ನಾವು ತಿಳ್ಕೊಂಡಿರೋದು ಭಾಳ ಕಡಿಮೆ, ಆದರೆ ತಿಳಿದಿದ್ದಂಥ ತೋರಿಸ್ಕೊಡೋದು ಭಾಳ ಹೆಚ್ಚಾಗಿಬಿಟ್ಟಿದೆ. ಆ ಒಂದು ಗುಣ ಕಡಿಮೆಯಾಗಿ ತಿಳಿದುಕೊಳ್ಳಲಿಕ್ಕೆ ಆತುರ ಏನಿದೆಯಲ್ಲ, ಆ ಆತುರಕ್ಕೆ ತಕ್ಕಂತೆ ಸಿದ್ಧತೆ ಏನಿದೆಯಲ್ಲ, ಅದು ಭಾಳ ಮುಖ್ಯ ಆಗುತ್ತೆ. ಅದನ್ನು ಕಾರ್ಯಗತಗೊಳಿಸೋದು ಭಾಳ ಮುಖ್ಯ ಆಗುತ್ತೆ. ಆ ಹಿನ್ನೆಲೆಯನ್ನು ನಾವು ಪ್ರತಿಯೊಂದು ವಿಚಾರಧಾರೆಯನ್ನು ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಪಡುವ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಮತ್ತು ಮುಂದಿನ ಅವತರಣಿಕೆಯಲ್ಲಿ ನಾವು ನೀವು ಮುಖಾಮುಖಿಯಾಗುವ. ನಮಸ್ಕಾರ.